ನಿನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು ಕಾಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಆ ಪೈಕಿ 12 ಜನ ಇಲ್ಲಿವರೆಗೆ ಅರೆಸ್ಟ್ ಆಗಿದೆ. ನಿನ್ನೆ 10 ಆಗಿದ್ರು, ಇವತ್ತು ಬೆಳಿಗ್ಗೆ ನಿನ್ನೆ ನೈಟ್ ಮತ್ತು ಇಲ್ಲಿವರೆಗೆ 12 ಜನ ಟೋಟಲ್ ಅರೆಸ್ಟ್ ಆಗಿದೆ. ಟೋಟಲ್ 12 ಜನ ಪೈಕಿ ಏನೇನು ಪಾತ್ರ ಇದೆ ಅದು ಎಲ್ಲ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾಯಿದ್ದೀವಿ. ಸೊ ಕಸ್ಟಡಿ ತೊಗೊಂಡು ಅವ್ರದ್ದು ಇಂಟ್ರೋಗೇಷನ್ ಆಗುತ್ತೆ. ಇದು ಭಾಳ ಒಂದು ಸೀರಿಯಸ್ ಇನ್ಸಿಡೆಂಟ್ ಆಗಿ ನಾವು ಪರಿಗಣಿಸಿ, ಯಾವುದು ಇಂಥ ಸಂದರ್ಭದಲ್ಲಿ ಒಂದು ಸರ್ಕಾರಿ ಕೆಲಸ ಇದೆ, ಸರ್ಕಾರಿ ನೌಕರ ಮೇಲೆ ಈ ಥರ ಹಲ್ಲೆ ಆಗಿತ್ತು. ಸೊ ನಮ್ಮ ಕ್ರೈಮ್ ಟೀಮ್, CCB ಟೀಮ್ ಮತ್ತು DCP ಈಸ್ಟ್ ಮತ್ತು ಜಾಯಿಂಟ್ ಕಮಿಷನರ್ ಈಸ್ಟ್ ಇವರೆಲ್ಲ ಸೇರಿ ಹಲವಾರು ಟೀಮ್ ರಚನೆ ಮಾಡಿ ಎಲ್ಲರಿಗೂ ವಶಕ್ಕೆ ತಗೊಂಡಿದ್ದಾರೆ. ಇನ್ನು ಮುಂದಕ್ಕೆ ಕೂಡ ಈ ಥರ ಘಟನೆ ಆಗದಂತೆ ನಮ್ಮ ಪೊಲೀಸವ್ರಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ನಮ್ಮ ಲೋಕಲ್ ಪೊಲೀಸವ್ರಿಗೆ. ಮತ್ತು ಇದು ಏನೋ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಡ್ರೈವ್, ಏನು ಆ್ಯಂಟಿ ಎನ್ಕ್ರೋಚ್ಮೆಂಟ್ ಡ್ರೈವ್ ನಡೀತಾ ಇದೆ, ಅದು ಸುಗಮವಾಗಿ ಆಗಲಿ, ಯಾವುದು ಸಮಸ್ಯೆ ಆಗದಂತೆ ನೋಡ್ಕೊಳ್ಳಿಕ್ಕೆ ನಮ್ಮ ಪೊಲೀಸವರು ಮಾಡ್ತಾರೆ. ಸರ್, ಲೀಡ್ ಮಾಡಿದವನು ಗಲಾಟೆ ಲೀಡ್ ಮಾಡೋದನ್ನು ಬಸವರಾಜ್ ಅಂತೇಳಿ, ಅವನು ಲೋಕಲೈಟ್ಸ್ ಅಲ್ಲ ಅಥವಾ ಬೀದಿ ವ್ಯಾಪಾರಿ ಕೂಡ ಏನಿಲ್ಲ, ಆತ ಯಾಕೆ ಅಲ್ಲಿಗೆ ಬಂದು ಗಲಾಟೆಯನ್ನು ಮಾಡಿದ್ದು, ಹಲ್ಲೆ ಮಾಡಿದ್ದು, ಅದೇನಾದ್ರು ಗೊತ್ತಾಗಿದೆ? ಹೌದು, ಇದು ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ಯಾಕೆಂದರೆ ಇಲ್ಲಿ ಯಾಕೆ ಬಂದರು ಅವರು ವಾಸ ಮಾಡೋದು ಬೇರೆ ಲಿಮಿಟ್ಸಲ್ಲಿ. ಆ ಲಿಮಿಟ್ಸಲ್ಲಿ ಅವ್ರ ಬಗ್ಗೆ ರೌಡಿ ಶೀಟ್ ಕೂಡ ಓಪನ್ ಆಗಿದೆ. ಸೊ ಇದು ಒಂದು ಸೀರಿಯಸ್ ಇಶ್ಯೂ ಇದೆ. ಇದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಇಲ್ಲಿ ಬಂದಕ್ಕೆ ಕಾರಣ ಏನು, ಬಟ್ ಇಲ್ಲಿ ಬರಲಿ ಅಥವಾ ಬೇರೆ ಕಡೆಯವರು ಇಲ್ಲಿ ಅದು ಪ್ರಶ್ನೆ ಬರ್ತದೆ. ಕಾನೂನು ಕೈಗೆ ತಗೊಳ್ಳಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಸರ್, ಈಗ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಎಲ್ಲರಿಗೂ ರೋಡಿ ಶೂಟ್ರು ಓಪನ್ ಮಾಡಲಿಕ್ಕೆ ನಾನು ನಿರ್ದೇಶನ ಕೊಟ್ಟಿದ್ದೀನಿ ಅಂತೇಳಿ ಅಕ್ಯೂಸ್ಗಳು ಅದೇನಾದರೂ ಆಗ್ತಾ ಇದೆಯಾ? ಆ ರೀತಿ ಕಾನೂನು ಪ್ರಕಾರ ಏನಿದೆ ನಮ್ಮ ಪೊಲೀಸವ್ರು ಮಾಡ್ತಾರೆ, ಖಂಡಿತ ಮಾಡೇ ಮಾಡ್ತೀವಿ ನಾವು. ಮತ್ತು ಪ್ರೊಟೆಕ್ಷನ್ ಕೂಡ ಇನ್ನು ಮುಂದಕ್ಕೆ ಯಾರು ಕೇಳಿದ್ರು ಖಂಡಿತ ಕೊಡ್ತೀವಿ, ಇನ್ನು ಕೊಟ್ಕೊಂಡು ಬಂದಿದ್ದೀವಿ. ಯಾವುದೊಂದು ಸಮಸ್ಯೆ, ಅವನು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿನ್ನೆ ಪೊಲೀಸ್ ಇರಲಿಲ್ಲ. ಪೊಲೀಸವ್ರಿಗೆ ಮಾಹಿತಿ ಬಂದ ತಕ್ಷಣ ಪೊಲೀಸವರು ಸ್ಪಾಟ್ಗೆ ಹೋಗಿ ಸ್ಪಾಟಿಂದನೇ 5 ಜನಕ್ಕೆ ಪಿಕಪ್ ಮಾಡಿದರು. ಮತ್ತು ನಂತರ ಇಲ್ಲಿವರೆಗೆ 12 ಜನ ಅರೆಸ್ಟ್ ಆಗಿದ್ದಾರೆ. ನಿನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು ಕಾಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಆ ಪೈಕಿ 12 ಜನ ಇಲ್ಲಿವರೆಗೆ ಅರೆಸ್ಟ್ ಆಗಿದೆ. ನಿನ್ನೆ 10 ಆಗಿದ್ರು, ಇವತ್ತು ಬೆಳಿಗ್ಗೆ ನಿನ್ನೆ ನೈಟ್ ಮತ್ತು ಇಲ್ಲಿವರೆಗೆ 12 ಜನ ಟೋಟಲ್ ಅರೆಸ್ಟ್ ಆಗಿದೆ. ಟೋಟಲ್ 12 ಜನ ಪೈಕಿ ಏನೇನು ಪಾತ್ರ ಇದೆ ಅದು ಎಲ್ಲ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾಯಿದ್ದೀವಿ. ಸೊ ಕಸ್ಟಡಿ ತೊಗೊಂಡು ಅವ್ರದ್ದು ಇಂಟ್ರೋಗೇಷನ್ ಆಗುತ್ತೆ. ಇದು ಭಾಳ ಒಂದು ಸೀರಿಯಸ್ ಇನ್ಸಿಡೆಂಟ್ ಆಗಿ ನಾವು ಪರಿಗಣಿಸಿ, ಯಾವುದು ಇಂಥ ಸಂದರ್ಭದಲ್ಲಿ ಒಂದು ಸರ್ಕಾರಿ ಕೆಲಸ ಇದೆ, ಸರ್ಕಾರಿ ನೌಕರ ಮೇಲೆ ಈ ಥರ ಹಲ್ಲೆ ಆಗಿತ್ತು. ಸೊ ನಮ್ಮ ಕ್ರೈಮ್ ಟೀಮ್, CCB ಟೀಮ್ ಮತ್ತು DCP ಈಸ್ಟ್ ಮತ್ತು ಜಾಯಿಂಟ್ ಕಮಿಷನರ್ ಈಸ್ಟ್ ಇವರೆಲ್ಲ ಸೇರಿ ಹಲವಾರು ಟೀಮ್ ರಚನೆ ಮಾಡಿ ಎಲ್ಲರಿಗೂ ವಶಕ್ಕೆ ತಗೊಂಡಿದ್ದಾರೆ. ಇನ್ನು ಮುಂದಕ್ಕೆ ಕೂಡ ಈ ಥರ ಘಟನೆ ಆಗದಂತೆ ನಮ್ಮ ಪೊಲೀಸವ್ರಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ನಮ್ಮ ಲೋಕಲ್ ಪೊಲೀಸವ್ರಿಗೆ. ಮತ್ತು ಇದು ಏನೋ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಡ್ರೈವ್, ಏನು ಆ್ಯಂಟಿ ಎನ್ಕ್ರೋಚ್ಮೆಂಟ್ ಡ್ರೈವ್ ನಡೀತಾ ಇದೆ, ಅದು ಸುಗಮವಾಗಿ ಆಗಲಿ, ಯಾವುದು ಸಮಸ್ಯೆ ಆಗದಂತೆ ನೋಡ್ಕೊಳ್ಳಿಕ್ಕೆ ನಮ್ಮ ಪೊಲೀಸವರು ಮಾಡ್ತಾರೆ. ಸರ್, ಲೀಡ್ ಮಾಡಿದವನು ಗಲಾಟೆ ಲೀಡ್ ಮಾಡೋದನ್ನು ಬಸವರಾಜ್ ಅಂತೇಳಿ, ಅವನು ಲೋಕಲೈಟ್ಸ್ ಅಲ್ಲ ಅಥವಾ ಬೀದಿ ವ್ಯಾಪಾರಿ ಕೂಡ ಏನಿಲ್ಲ, ಆತ ಯಾಕೆ ಅಲ್ಲಿಗೆ ಬಂದು ಗಲಾಟೆಯನ್ನು ಮಾಡಿದ್ದು, ಹಲ್ಲೆ ಮಾಡಿದ್ದು, ಅದೇನಾದ್ರು ಗೊತ್ತಾಗಿದೆ? ಹೌದು, ಇದು ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ಯಾಕೆಂದರೆ ಇಲ್ಲಿ ಯಾಕೆ ಬಂದರು ಅವರು ವಾಸ ಮಾಡೋದು ಬೇರೆ ಲಿಮಿಟ್ಸಲ್ಲಿ. ಆ ಲಿಮಿಟ್ಸಲ್ಲಿ ಅವ್ರ ಬಗ್ಗೆ ರೌಡಿ ಶೀಟ್ ಕೂಡ ಓಪನ್ ಆಗಿದೆ. ಸೊ ಇದು ಒಂದು ಸೀರಿಯಸ್ ಇಶ್ಯೂ ಇದೆ. ಇದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಇಲ್ಲಿ ಬಂದಕ್ಕೆ ಕಾರಣ ಏನು, ಬಟ್ ಇಲ್ಲಿ ಬರಲಿ ಅಥವಾ ಬೇರೆ ಕಡೆಯವರು ಇಲ್ಲಿ ಅದು ಪ್ರಶ್ನೆ ಬರ್ತದೆ. ಕಾನೂನು ಕೈಗೆ ತಗೊಳ್ಳಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಸರ್, ಈಗ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಎಲ್ಲರಿಗೂ ರೋಡಿ ಶೂಟ್ರು ಓಪನ್ ಮಾಡಲಿಕ್ಕೆ ನಾನು ನಿರ್ದೇಶನ ಕೊಟ್ಟಿದ್ದೀನಿ ಅಂತೇಳಿ ಅಕ್ಯೂಸ್ಗಳು ಅದೇನಾದರೂ ಆಗ್ತಾ ಇದೆಯಾ? ಆ ರೀತಿ ಕಾನೂನು ಪ್ರಕಾರ ಏನಿದೆ ನಮ್ಮ ಪೊಲೀಸವ್ರು ಮಾಡ್ತಾರೆ, ಖಂಡಿತ ಮಾಡೇ ಮಾಡ್ತೀವಿ ನಾವು. ಮತ್ತು ಪ್ರೊಟೆಕ್ಷನ್ ಕೂಡ ಇನ್ನು ಮುಂದಕ್ಕೆ ಯಾರು ಕೇಳಿದ್ರು ಖಂಡಿತ ಕೊಡ್ತೀವಿ, ಇನ್ನು ಕೊಟ್ಕೊಂಡು ಬಂದಿದ್ದೀವಿ. ಯಾವುದೊಂದು ಸಮಸ್ಯೆ, ಅವನು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿನ್ನೆ ಪೊಲೀಸ್ ಇರಲಿಲ್ಲ. ಪೊಲೀಸವ್ರಿಗೆ ಮಾಹಿತಿ ಬಂದ ತಕ್ಷಣ ಪೊಲೀಸವರು ಸ್ಪಾಟ್ಗೆ ಹೋಗಿ ಸ್ಪಾಟಿಂದನೇ 5 ಜನಕ್ಕೆ ಪಿಕಪ್ ಮಾಡಿದರು. ಮತ್ತು ನಂತರ ಇಲ್ಲಿವರೆಗೆ 12 ಜನ ಅರೆಸ್ಟ್ ಆಗಿದ್ದಾರೆ.